ಯುವಕ ಎಣ್ಣೆ ಚಟಕ್ಕೆ ಬಿದ್ದು ಸಾವನ್ನಪ್ಪಿದ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಮುನಿಯಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳಿಗೆ 4 ಜನ ಮಕ್ಕಳಿದ್ದು, ಅದರಲ್ಲಿ 3 ಜನ ಹೆಣ್ಣು ಮಕ್ಕಳು ಹಾಗೂ ಒಬ್ಬನೇ ಮಗ 29 ವರ್ಷದ ಯುವಕ ಆನಂದ್. ಇನ್ನು ಮೃತ ಆನಂದ್ ಮೌನಿಕಾ ಎಂಬ ಯುವತಿಯನ್ನ 3 ವರ್ಷದ ಹಿಂದೆ ಮದುವೆಯಾಗಿ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರಂತೆ. ಆದರೆ ದಂಪತಿಗಳಿಗೆ ಮಕ್ಕಳಿರಲಿಲ್ವಂತೆ. ದಿನನಿತ್ಯ ಮದ್ಯಪಾನ ಮಾಡುವ ಚಟಕ್ಕೆ ಒಳಗಾಗಿದ್ದು, ಕುಟುಂಬಸ್ಥರ ಎಷ್ಟೇ ಎಚ್ಚರಿಕೆ ಇದ್ದರೂ ಕುಡಿತ ಬಿಡದೆ ಮುಂದುವರೆಸಿದ್ದಾನೆ. ನಿನ್ನೆ ರಾತ್ರಿ ಅಸ್ವಸ್ಥನಾದ ಯುವಕನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಯುವಕನ ಅಕಾಲಿಕ ಸಾವಿನಿಂದ ಕುಟುಂಬದಲ್ಲಿ ಶೋಕ ಮುಡುಗಟ್ಟಿದೆ. ಕುಡಿತ ಚಟ ಹೇಗೆ ಒಂದು ಕುಟುಂಬವನ್ನ ಬೀದಿಗೆ ತಳ್ಳುತ್ತದೆ ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕುಡಿತ ಕ್ಷಣಿಕ ಆನಂದ ನೀಡಬಹುದು, ಆದರೆ ಪರಿಣಾಮ ಜೀವನವನ್ನೇ ನಾಶ ಮಾಡುತ್ತದೆ. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಯುವಕರು ಎಚ್ಚರ ವಹಿಸುವುದು ಅಗತ್ಯ. ಇದು ಸಿ ನ್ಯೂಸ್ನ ಕಳಕಳಿಯಾಗಿದೆ. ಸರ್, ನನ್ನ ಹೆಸರು ಲಕ್ಷ್ಮಯ್ಯ ಅಂತ, ಬೋದಗಾನಹಳ್ಳಿ. ಅವನು ನಮ್ಮ ಅಣ್ಣನ ಮಗನೇ. ಅವನು ಕುಡಿದು ಚಟಕ್ಕೆ ಬಿದ್ದು ಈ ಥರ ಆಗಿದ್ದಾನೆ. 4 ಜನ ಮಕ್ಕಳು ಅವರು. ಹೆಣ್ಮಕ್ಳು 3 ಜನ, ಗಂಡು ಮಗು ಒಂದೇ. ಈಗ ಅವ್ರಿಗೆ ನೆರಳಿರೋದು ಅವನೊಬ್ಬನೇ. ಈಗ ಅವನು ಹಿಂಗಾಗಿ ಈ ಥರ ಮಾಡ್ಕೊಂಡಿದ್ದಾನೆ. ಅವನು ಕಂಬಿ ಕೆಲಸ ಮಾಡ್ತಾಯಿದ್ದ. ಹಂಗೆ ಏನೋ ಫ್ಯಾಮ್ಲಿಯಲ್ಲಿ ಏನೋ ಇದು ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕುಡಿದು ಚಟಕ್ಕೆ ಬಿದ್ದು ಈ ಥರ ಮಾಡ್ಕೊಂಡಿದ್ದಾನೆ ಸರ್. ಅದು ಈಗ ಬೀದಿ ಪಾಲು ಸರ್. ಅವರು ಯಾರೂ ಗಂಡು ಮಕ್ಕಳಿಲ್ಲ, ಮದುವೆ ಆಗಿದೆ ಸರ್, ಇನ್ನೂ ಮಕ್ಕಳಿಲ್ಲ ಅವನಿಗೆ. ಆಯ್ತು ಸರ್, ಅವಾಗ ಒಂದು 3 ವರ್ಷ ಆಯಿತು. ಅಷ್ಟೇ ಸರ್, ಬೀದಿ ಪಾಲು. ತಾಯಿ ತಂದೆ ಅಣ್ಣ ತಮ್ಮಂದ್ರೆಲ್ಲ ಬೀದಿ ಪಾಲೇ. ಇನ್ನು ಈಗ ಹೆಂಡ್ತಿಗೂ ಯಾರೂ ದಿಕ್ಕಿಲ್ಲ ಸರ್. ಈಗ ಅವ್ರ ತಂದೆ ತಾಯಿಗೂ ಯಾರೂ ದಿಕ್ಕು ದಿವಾಣ ಇಲ್ಲ. ಗಂಡು ಮಗುವು ಅವನೊಬ್ಬನೇ ಇದ್ದಿದ್ದು. ಏನು ಅನಿಸುತ್ತೆ ಸರ್, ನೋವಾಗ್ತದೆ, ತುಂಬ ನೋವಾಗ್ತದೆ. ಅವರೇನೋ ಪಾಪ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಸಾಕಿರ್ತಾರೆ, ಸೆಲವಿರ್ತಾರೆ. ಇವತ್ತು ಈ ಥರ ಮಧ್ಯದಲ್ಲಿ 20 ವರ್ಷಕ್ಕೆ 30 ವರ್ಷಕ್ಕೆ ಹೋಗ್ಬಿಟ್ರೆ ಎಷ್ಟು ನೋವಾಗ್ತದೆ ತಂದೆ ತಾಯಿಗೆ. ತುಂಬ ನೋವಾಗ್ತದೆ ಸರ್. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.